ಹಾಯ್ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡಕ್ ಬಂದಿದ್ದೀನಪ್ಪ ಅಂತಂದ್ರೆ, ರೀಸೆಂಟ್ ಆಗಿ ವೋಟರ್ ಐ ಡಿ ಎಲ್ಲ BLOಗಳು ಬಂದು ನಿಮ್ಮ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ನೀವು ಸಬ್ಮಿಟ್ ಮಾಡಿದಾರೋ ಇಲ್ವಾ, ನಿಮ್ಮ ಹೆಸರು ವೋಟರ್ ಐ ಡಿಯಲ್ಲಿ ಇದೆಯೋ ಇಲ್ಲ ಕ್ಯಾನ್ಸಲ್ ಆಗಿದೆಯೋ, ಸುಮಾರು ಲಕ್ಷಗಟ್ಟಲೆ ಡಿಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಯಾವ ತರ ತಿಳ್ಕೊಳ್ಳೋದಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದನ್ನ ನೀವು ಸಿಸ್ಟಮ್ ಅಲ್ಲಾಗ್ಲಿ ಮೊಬೈಲ್ ಆಗ್ಲಿ ಸೇಮು ಯಾವ ತರ ನಾ ಸ್ಟೆಪ್ ಹೇಳ್ಕೊಡ್ತೀನಿ ಅದನ್ನ ನೀವು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ನೋಡಿದರೆ ಸಾಕು. ನೀವು ನಿಮ್ಮ ಮೊಬೈಲ್ ಮುಖಾಂತರಲ್ಲೇ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ನೀವು ಅದನ್ನ ತಿಳ್ಕೊಬಹುದು. ಅದನ್ನ ಯಾವ ತರ ತಿಳ್ಕೊಳ್ಳೋದಂತೆ ಹೇಳಿಕೊಡ್ತೀನಿ. ವಿಡಿಯೋ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ, ಅದು ನಿಮ್ಗೆ ತಲುಪುತ್ತದೆ ಸಬ್ಸ್ಕ್ರೈಬ್ ಮಾಡಿದ್ರೆ. ಇಲ್ಲಾಂದ್ರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಪ್ರತಿಯೊಂದೊಂದು ನಾನು ಹೇಳದ ಸ್ಟೆಪ್ ಅನ್ನ ಫಾಲೋ ಮಾಡಿದಿರಪ್ಪ ಅಂತಂದ್ರೆ ನೀವು ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಮೊಬೈಲ್ ಮುಖಾಂತರನೇ ತಿಳ್ಕೊಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವು ಏನ್ ಮಾಡ್ಬೇಕು ಅಂದ್ರೆ, ನೀವು ಮೊಬೈಲ್ ಅಲ್ಲಾಗ್ಲಿ ಸಿಸ್ಟಮ್ ಅಲ್ಲಿ ಸೇಮ್ ಇರುತ್ತೆ. ಅದು ಒಂದು ನೀವು ಕನ್ಫ್ಯೂಸ್ ಆಗಬೇಡಿ. ನಾನು ಸಿಸ್ಟಮ್ ಅಲ್ಲಿ ತೋರಿಸ್ತೀನಿ. ನೀವೇನ್ ಮಾಡ್ಬೇಕು, ಮೊಬೈಲ್ ಅಲ್ಲಾದ್ರೆ ಕ್ರೋಮ್ ಬ್ರೌಸರ್ಗೆ ಹೋಗಿ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ್ರೆ ನಿಮ್ಗೆ ಫಸ್ಟ್ ಕಾಲಮ್ ಅಲ್ಲಿ ವೋಟರ್ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ತರ ಓಪನ್ ಆಗುತ್ತೆ. ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತ ಇರುತ್ತೆ. ನೀವು ಇಲ್ಲಿ ಏನು ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಕೆಳಗಡೆ ಏನು ಸ್ಕ್ರೋಲ್ ಮಾಡಬೇಡಿ. ನೀವು ಸ್ಟಾರ್ಟಿಂಗ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಡೈರೆಕ್ಟ್ ಆಗಿ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತ ಇರುತ್ತೆ. ಅದಕ್ಕೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ ಅದ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಹಲವಾರು ಆಪ್ಷನ್ಗಳು ಲಭ್ಯ ಇರುತ್ತದೆ. ಅದನ್ನ ನೀವು ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ನಮಗ್ ಬೇಕಾಗಿರೋದು, ನಾವು ವೋಟರ್ ಲಿಸ್ಟ್ ಅಲ್ಲಿ 2026 ರೀಸೆಂಟ್ ಆಗಿ BLOಗಳು ಅಪ್ಡೇಟ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ತಗೊಂಡು. ಅದರಲ್ಲಿ ನಮ್ಮದು ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕಾದ್ರೆ ನೀವೇನ್ ಮಾಡಬೇಕು, ಡೌನ್ಲೋಡ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಿಮಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಅದಾದ ನಂತರ ಇಲ್ಲಿ ನಿಮ್ಗೆ 2 ಕಾಲಮ್ ತೋರಿಸ್ತದೆ. 2026 ಅಂತಿದೆಯಲ್ಲ, ಅದನ್ನ ನೀವೇನು ಕ್ಲಿಕ್ ಮಾಡಬೇಡಿ. ಇಲ್ಲಿ ನಿಮ್ಗೆ ಸ್ಟೇಟ್ ಅಂತಿದೆ ನೋಡ, ಅಲ್ಲಿ ನೀವು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಗೆ ಕ್ಯಾಪ್ಚರ್ ಕಾಣುತ್ತೆ. ನೀವು ಕ್ಯಾಪ್ಚರ್ ಎಂಟ್ರಿ ಮಾಡಿ. ಕ್ಯಾಪ್ಚರ್ ಎಂಟ್ರಿ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆದ್ಮೇಲೆ ನಿಮ್ಗೆ ಫಸ್ಟ್ ಲೈನ್ ಅಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ 2026 ಅಂತ ಇರುತ್ತೆ. ಅದಾದ ನಂತರ ನಿಮ್ಗೆ ಥರ್ಡ್ ಅಲ್ಲಿ ಕಾಲಮ್ ಅಲ್ಲಿ ಅದು ತಾನೇ 2026 ಇರುತ್ತೆ. ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಇದು ಸ್ಟೇಟ್ ಅಲ್ಲ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟ್ರಿಕ್ಟ್ ನಿಮ್ಗೆ ಯಾವ್ದು ಬೇಕೋ ಅದು ನಾನು ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ. ಬೆಳಗಾವಿ ಅಂತ ಹಾಕಿದೀನಿ. ಅದಾದ ನಂತರ ಇಲ್ಲಿ ಯಾವ್ದು ಹಾಕೊಳ್ಳೋಣ, ಗೋಕಾಕ್ ಹಾಕೊಂಡಿದೀನಿ. ಗೋಕಾಕ್ ಆದ್ಮೇಲೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು, ನಿಮ್ ಕನ್ನಡನೂ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ. ನಾ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಂಡಿದೀನಿ. ಅದಾದ ನಂತರ ನಿಮ್ಗೆ ಇಲ್ಲಿ ಕ್ಯಾಪ್ಚರ್ ಎಂಟರ್ ಮಾಡ್ಬೇಕಾಗತ್ತೆ. ಇಲ್ಲಿ ನಿಮ್ಗೆ ಏನ್ ತೋರಿಸ್ತಾ ಇದೆ ಅಂದ್ರೆ ಕ್ಯಾಪ್ಚರ್ ಇರುತ್ತೆ, ಕ್ಯಾಪ್ಚರ್ ಎಂಟರ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ ಎಂಟರ್ ಆದ್ಮೇಲೆ ನಿಮ್ಗೆ ಕಿಲ್ಲಿ ಅದಾದ ಕ್ಯಾಪ್ಚರ್ ಎಂಟರ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ ಎಂಟರ್ ಆದ ನಂತರ ನೀವು ಏನ್ ಮಾಡ್ಬೇಕು ಅಂದ್ರೆ, ನೋಡಿ ಕ್ಲೀನಾಗಿ ಅದು ಏನ್ ಕ್ಯಾಪ್ಚರ್ ಇದೆ ಅದನ್ನೇ ಎಂಟರ್ ಮಾಡಿ. ಕ್ಯಾಪ್ಚರ್ ಆದ್ಮೇಲೆ ನೀವು ಕಿಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ. ನಿಮ್ದು ಯಾವ್ದಿದೆ ಇದರಲ್ಲಿ ನಾನು ತೋರಿಸ್ತಾ ಇದೀನಿ. ನಿಮ್ದು ಆಯ್ಕೆ ಮಾಡ್ಕೊಳ್ಳಿ. ನಿಮ್ ಬೂತ್ ಇರುತ್ತೆ, ನೀವು ಎಲ್ಲಿ ಓಟ್ ಹಾಕಿರ್ತೀರ ಅದ್ರದ್ದು ಇಲ್ಲಿ ಹೆಸರು, ನಿಮ್ ಸ್ಕೂಲ್ ಹೆಸರು ಎಲ್ಲ ಇರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡೌನ್ಲೋಡಿಗೆ ಕೊಡಿ. ಡೌನ್ಲೋಡಿಗೆ ಹೋದ್ರೆ ನಿಮ್ಗೆ ಈ ತರ ಎರರ್ ಅಂತಂದ್ರೆ ಇಲ್ಲಿ ಕ್ಯಾಪ್ಚರ್ ಎರರ್ ಬರ್ತಾ ಇದೆ. ಕ್ಯಾಪ್ಚರ್ ರಾಂಗ್ ಆಗಿದೆ, ಅದ ಕಾರಣಕ್ಕೆ ಅದು ರಾಂಗ್ ಅಂತ ಇದೆ. ನೀವು ಕ್ಯಾಪ್ಚರ್ ಎಂಟರ್ ಮಾಡಿ. ಎಂಟರ್ ಆದ್ಮೇಲೆ ನಿಮ್ಗೆ ಓಪನ್ ಆಗುತ್ತೆ. ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ಕೊಳ್ಳಿ, ಅದು ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಕ್ಯಾಪ್ಚರ್ ಹಾಕ್ಬಿಟ್ಟು ಡೌನ್ಲೋಡ್ ಕೊಡಿ. ಡೌನ್ಲೋಡ್ ಕೊಟ್ರೆ ಈ ತರ ಆಗ್ತದೆ ನೋಡಿ, ನಿಮ್ಗೆ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆದ್ಮೇಲೆ ಇಲ್ಲಿ ನೋಡಿ ಈ ತರ ಪೇಜ್ ಪ್ರತಿಯೊಂದು ಎಲೆಕ್ಷನ್ ಬೂತು, ಪ್ರತಿ ಒಂದೊಂದು ವಾರ್ಡ್ ಎಲ್ಲ ಇಲ್ಲಿ ನಿಮ್ಗೆ ಕೊಟ್ಟಿರ್ತಾನೆ. ಡೌನ್ಲೋಡ್ ಆಗಿ ಈ ತರ ಓಪನ್ ಆಗುತ್ತೆ. ಈ ತರ ಓಪನ್ ಆದ್ಮೇಲೆ ಪ್ರತಿ ಒಂದೊಂದು ನಿಮ್ಗೆ ಇಲ್ಲಿ ನೋಡಿ, ಪ್ರತಿ ಶಾಲೆ ಮತ್ತೆ ನೋಡಿ ಪೋಲಿಂಗ್ ಸೆಂಟರ್ ಅಂತ ಇರುತ್ತೆ, ಎಲ್ಲ ಪ್ರತಿಯೊಂದು ಇರುತ್ತೆ. ಅದಾದ ನಂತರ ಲಾಸ್ಟ್ ಅಲ್ಲಿ ನಿಮ್ಗೆ ಹೆಸರುಗಳು ಸಿಗ್ತವೆ, ಸರ್ಚ್ ಮಾಡ್ಕೋಬೇಕು. ಇಲ್ಲಿ ಲಾಸ್ಟ್ ಅಲ್ಲಿ ಬರ್ತದೆ ನಿಮ್ಗೆ ಈ ತರ ಹೆಸರುಗಳು ಬರ್ತವೆ. ಇದಾದ ನಂತರ ಇಲ್ಲಿ ಪ್ರತಿಯೊಬ್ಬರದ್ದು ಇರುತ್ತೆ ನಿಮ್ಗೆ. ಇಲ್ಲಿ
ಸ್ಕ್ರೋಲ್ ಮಾಡಿದರೆ ಪ್ರತಿ ಒಂದೊಂದು ನಿಮ್ಗೆ ಇಲ್ಲಿ ಲಿಸ್ಟ್ ಸಿಗುತ್ತೆ. ಪ್ರತಿ ಹೆಂಗೆ ಎಲ್ಲೆಲ್ಲಿ ಏನೇನಿದೆ ಏನೋ ಪ್ರತಿಯೊಂದು ಹೆಸರು ಕೂಡ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನೀವು ಯಾವುದಂತೇಳಿ ನೀವು ತಿಳ್ಕೊಬೋದು. ಫೋಟೋ ಅವೈಲಬಲ್ ಇರಲ್ಲ, ನಿಮ್ಮ ಹೆಸರು ಇರುತ್ತೆ, ನಿಮ್ಮ ವೋಟರ್ ಐ ಡಿ ಇರುತ್ತೆ. ವೋಟರ್ ಐ ಡಿ ನಂಬರ್ ಹಾಕ್ಬಿಟ್ಟಿದ್ರು ಸರ್ಚ್ ಮಾಡಿದ್ರು ನಿಮ್ಗೆ ಅಲ್ಲಿ ಹೆಸರು ಶೋ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಇದೇ ತರ ಇನ್ಫಾರ್ಮೇಶನ್ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.